ಆರಾಧನೆ ನಡೆಯುವಂಥ ಸ್ಥಳ ಎಲ್ಲಿ ಅಂದರೆ ನಮ್ಮ ಹೃದಯದಲ್ಲಿ. ಅವರ್ ಹಾರ್ಟ್ ಇಸ್ ದ ಟ್ರೂ ಸ್ಯಾಂಕ್ಚುರಿ ವೇರ್ ದ ವರ್ಷಿಪ್ ಇಸ್ ಟೇಕಿಂಗ್ ಪ್ಲೇಸ್. ನಿಜವಾದ ಒಂದು ಆರಾಧನೆ ನಡೆಯುವಂತಹ ಒಂದು ಸ್ಥಳ ನಮ್ಮ ಹೃದಯವಾಗಿದೆ. ಅದರಿಂದ ನಮ್ಮ ಈ ಹೃದಯ ಸರಿ ಇಲ್ಲದೆ ಇದ್ರೆ ಆರಾಧನೆ ಮಾಡ್ಲಿಕ್ಕಾಗಲ್ಲ. ಹಾಡ್ಬೋದು, ಸ್ತುತಿ ಮಾಡ್ಬೋದು, ಪರಮಪ್ರಸಾದ ಇರುತ್ತೆ, ಎಲ್ಲ ಇರ್ತಾರೆ, ಆದರೆ ಆರಾಧನೆ ಆಗೋದಿಲ್ಲ. ಆರಾಧನೆ ಆಗಬೇಕಾದ್ರೆ ನಮ್ಮ ಹೃದಯ ಸರಿಯಾಗಿರಬೇಕು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಆರಾಧನೆ ನಡೆಯುವುದು ನಮ್ಮ ಅಂತರಂಗದಲ್ಲಿ, ಆತ್ಮದಲ್ಲಿ, ಹೃದಯದಲ್ಲಿ, ಅಂತರಂಗದಲ್ಲಿ. ಆ ರೀತಿ ಒಂದು ಆರಾಧನೆಯನ್ನ ಈ ದಿನ ನಾವು ಮಾಡಿ ಬಲ ಹೊಂದಿಕೊಂಡು ಇಲ್ಲಿಂದ ಹೋಗಬೇಕು. ಯಾರೆಲ್ಲ ಯಾವುದೆಲ್ಲ ಬಲಹೀನತೆಗಳಿಂದ, ಕೊರತೆಗಳಿಂದ ಇಲ್ಲಿಗೆ ಬಂದಿದ್ದೀವೋ ಅದೇ ಬಲಹೀನತೆಗಳನ್ನ, ಕೊರತೆಗಳನ್ನ ತೆಗೆದುಕೊಂಡು ನಾವು ಹೋಗಬಾರ್ದು, ಬಲ ತುಂಬಿಸ್ಕೊಂಡು ಹೋಗಬೇಕು. ಬೇರೆಯವರ ಕೊರತೆಯನ್ನು ನೀಗಿಸ್ಲಿಕ್ಕೆ ಬೇಕಾದ ಶಕ್ತಿಯನ್ನು ನಾವು ಪಡ್ಕೊಂಡು ಇಲ್ಲಿಂದ ಹೋಗಬೇಕು. ಅದಕ್ಕೆ ನಮ್ಮ ಹೃದಯವನ್ನು ಸಿದ್ಧಪಡಿಸ್ಕೊಂಡು ಈ ಒಂದು ನೂತನ ವರ್ಷದಲ್ಲಿ 2025 ನಾವು ಇನ್ನೂ ಹೆಚ್ಚಾಗಿ ಯೇಸುವಿಗಾಗಿ ಬದುಕಲಿಕ್ಕೆ, ದೇವರ ರಾಜ್ಯಕ್ಕಾಗಿ ಬದುಕಲಿಕ್ಕೆ ಬೇಕಾದಂತಹ ಕೆಲವೊಂದು ಆತ್ಮಿಕ ಸತ್ಯಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ. ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13ನೇ ವಚನ ಈ ರೀತಿಯಾಗಿ ಹೇಳ್ತಾರೆ. ಅದರ ಸೆಕೆಂಡ್ ಪಾರ್ಟ್ ಆಫ್ ದಟ್ ವರ್ಸ್ ನಂಬರ್ 13, 13ನೇ ವಾಕ್ಯದ 2ನೇ ಭಾಗ ಈ ರೀತಿ ಇದೆ. ದಿಸ್ ಒನ್ ಥಿಂಗ್ ಐ ಡೂ, ಇದೊಂದು ವಿಷಯವನ್ನ ನಾನು ಮಾಡ್ತೇನೆ. ಯಾವುದದು? ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳ ಮೇಲೆ ಲಕ್ಷ್ಯವಿಟ್ಟು ನಾನು ಓಡುತ್ತಿದ್ದೇನೆ. ಫರ್ಗೆಟಿಂಗ್ ವಾಟ್ ಲೈಸ್ ಬಿಹೈಂಡ್ ಅಂಡ್ ಸ್ಟ್ರೈನಿಂಗ್ ಫಾರ್ವರ್ಡ್ ಟು ವಾಟ್ ಲೈಸ್ ಅಹೆಡ್. ಒಳ್ಳೆ ಓಟ ಓಡ್ಲಿಕ್ಕಾಗಬೇಕಾದ್ರೆ, ಒಳ್ಳೆ ಒಂದು ಕ್ರಿಸ್ತಿಯ ಜೀವನ ಜೀವಿಸ್ಲಿಕ್ಕೆ ಆಗಬೇಕಾದ್ರೆ, ದೇವರ ರಾಜ್ಯಕ್ಕಾಗಿ ಹೆಚ್ಚು ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ, ದಿಸ್ ಒನ್ ಥಿಂಗ್ ವಿ ಮಸ್ಟ್ ಕೀಪ್ ಇನ್ ಅವರ್ ಮೈಂಡ್ಸ್. ಈ ಒಂದು ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಬದುಕಬೇಕು. ಸುಮ್ಮನೆ ಸ್ವಲ್ಪ ಹಾಡು ಹೇಳಿ, ಸ್ತುತಿ ಮಾಡಿ, ಬೋಧನೆ ಕೇಳಿ, ಅದು ಇದು ಎಲ್ಲ ಮಾಡ್ತೀವಿ ನಾವು ಧ್ಯಾನದಲ್ಲಿ. ಬೇಕಿದೆಲ್ಲ, ಇದ್ರ ಆಗೋದಿಲ್ಲ. ಇದು ಬೇಕು, ಆದರೆ ಮಾಡಬೇಕಾದ ಪ್ರಾಕ್ಟಿಕಲ್ ಆಗಿ ನಾನು ಮಾಡಬೇಕಾದ ಕೆಲವೊಂದು ಕೆಲಸ ಇದೆ, ನಾವೊಬ್ಬೊಬ್ರು ಮಾಡಬೇಕಾದ ಕೆಲವು ಕೆಲಸ ಇದೆ. ದಿಸ್ ಒನ್ ಥಿಂಗ್ ಐ ಡೂ, ಸೆಂಟ್ ಪಾಲ್ ಹೇಳ್ತಾರೆ, ಇದೊಂದನ್ನು ನಾನು ಮಾಡ್ತೀನಿ. ದಿಸ್ ಒನ್ ಥಿಂಗ್ ಐ ಡೂ. ಏನ್ ಮಾಡಬೇಕು? ನಾವೇನ್ ಮಾಡಬೇಕು? ಹಿಂದಿನದನ್ನು ಮರೆತು ಬಿಡಬೇಕು, ಮುಂದಿನದನ್ನು ಲಕ್ಷ್ಯವಾಗಿಟ್ಟುಕೊಂಡು ಓಡಬೇಕು. ಹಿಂದಿನದನ್ನ ಯಾವುದನ್ನು ಮರಿಬೇಕು? ಹಿಂದಿನದನ್ನ ಮರೆತು ಬಿಡಬೇಕು ಅಂದ್ರೆ ಯಾವುದನ್ನ ಮರಿಬೇಕು? ದೇವರು ಮಾಡಿದ ಕಾರ್ಯಗಳನ್ನೆಲ್ಲ ಮರಿಬೇಕಾಗಿರೋದು. ಕಳೆದ ವಾರಗಳಲ್ಲಿ, ಕಳೆದ ತಿಂಗಳುಗಳಲ್ಲಿ, ಕಳೆದ ವರ್ಷಗಳಲ್ಲಿ ದೇವರು ನಮಗೆ ತಿಳಿಸಿಕೊಟ್ಟ ಆತ್ಮಿಕ ಸತ್ಯಗಳನ್ನೆಲ್ಲ ನಾವು ಮರಿಬೇಕಾಗಿರೋದು. ಕಳೆದ ವಾರಗಳಲ್ಲಿ, ಕಳೆದ ತಿಂಗಳುಗಳಲ್ಲಿ, ಕಳೆದ ವರ್ಷಗಳಲ್ಲಿ, ಕಳೆದ ದಿವಸಗಳಲ್ಲಿ ನನ್ನ ಜೀವನದಲ್ಲಿ ಬಂದಂಥ ಕೆಲವೊಂದು ಅವಮಾನಗಳು, ಹರ್ಟ್ಸ್, ಗಾಯಗಳು, ರಿಜೆಕ್ಷನ್ಸ್, ತಿರಸ್ಕಾರಗಳು, ಫೇಲಿಯರ್ಸ್, ಸೋಲುಗಳು, ನಾನು ಹಾದು ಹೋದಂಥ ಅನೇಕ ಪಾಪಕರವಾದಂಥ ಘಟನೆಗಳು, ಇತರರು ನನಗೆ ಮಾಡಿದ ದ್ರೋಹ, ಅನ್ಯಾಯ, ಫರ್ಗೆಟ್ ದೋಸ್ ಥಿಂಗ್ಸ್. ಅದನ್ನು ಮರೆತು ಬಿಡಬೇಕು. ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನೀವೆಷ್ಟು ಜೋರಾಗಿ ಹಾಡಿದ್ರು, ಬೋಧಿಸಿದ್ರು, ಪ್ರಾರ್ಥಿಸಿದ್ರು ಏನು ಪ್ರಯೋಜನ ಇಲ್ಲ. ನಮ್ಮ ಈ ಹೃದಯ ಎಂಬ ಆಲ್ಟರ್ ರೆಡಿ ಆಗೋದಿಲ್ಲ, ಪ್ರಿಪೇರ್ ಆಗೋದಿಲ್ಲ. ಇದು ಪ್ರಿಪೇರ್ ಆಗದೆ ಇದ್ರೆ ನಿಜವಾದ ಆರಾಧನೆ ಮಾಡ್ಲಿಕ್ಕೆ ನಮ್ಮಿಂದ ಆಗೋದು ಇಲ್ಲ. ನಾವು ಹೀಗೆ ಹಾಡ್ಕೊಂಡು ಸ್ತುತಿ ಮಾಡ್ಕೊಂಡು ಇರ್ತೀವಿ ಬಿಟ್ರೆ ಆರಾಧನೆ ಆಗೋದಿಲ್ಲ ಪ್ರಿಯರೇ. ಅದರಿಂದನೇ ನಮಗೆ ಎಷ್ಟು ಆರಾಧನೆ ಮಾಡಿದ್ರು ಬಲ ಸಿಗ್ತಾ ಇಲ್ಲ. ಎಷ್ಟೊಂದು ಆರಾಧನೆಯಲ್ಲಿ ಭಾಗವಹಿಸಿದ್ದೀವಿ ನಾವು, ಎಷ್ಟು ಬಲಶಾಲಿಗಳಾಗಿದ್ದೀವಿ. ಹೌ ಮಚ್ ವಿ ಆರ್ ಸ್ಟ್ರೆಂಥನ್? ಇಲ್ಲ. ಕಾರಣ ಏನು? ಕಾರಣ ಆಲ್ಟರ್ ಸರಿ ಮಾಡಿಕೊಂಡಿಲ್ಲ. ವಿ ಹ್ಯಾವ್ ನಾಟ್ ಪ್ರಿಪೇರ್ಡ್ ದ ಆಲ್ಟರ್, ದಟ್ ಸ್ಯಾಂಕ್ಚುಯರಿ.
ಆದ್ರಿಂದ ಈ ವಾಕ್ಯದಲ್ಲಿ ನಾವು ಕೇಳಿಸ್ಕೊಂಡಾಗ ಈ 2025 ಒಂದು ಒಳ್ಳೆಯ ಡಿಸಿಷನ್ ಮಾಡಬೇಕು ನಾವು. ದಿಸ್ ಒನ್ ಥಿಂಗ್ ಐ ಡೂ, ಇದೊಂದನ್ನು ನಾನು ಮಾಡ್ತೀನಿ ಅಂತ ಈ ಪೌಲರು ಹೇಳಿದ ಹಾಗೆ, ಫರ್ಗೆಟಿಂಗ್ ದ ಪಾಸ್ಟ್. ಏನು ನನ್ನ ಜೀವನಕ್ಕೆ ಯಾರೆಲ್ಲ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ. ನಿಮಗೆ ಯಾರಾದರೂ ತೊಂದರೆ ಕೊಟ್ಟಿದ್ದಾರಾ ಕಳೆದ ದಿವಸಗಳಲ್ಲಿ, ಕಳೆದ ವರ್ಷಗಳಲ್ಲಿ, ಹಿಂದೆ, ಇದುವರೆಗೂ? ಇದೆಯಾ ಮನಸ್ಸಲ್ಲಿ? ಇದೆಯಾ? ಹರ್ಟ್ಸ್ ಇದೆಯಾ? ದೇವರು ಹೇಳ್ತಾ ಇದ್ದಾರೆ, ಅದು ನಿಲ್ಬಿಡು, ಇಲ್ಲೇ ಬಿಟ್ಬಿಡು. ದೇವರು ಮಾಡಿದ್ದಿದೆಯಾ ಕಳೆದ ದಿವಸಗಳಲ್ಲಿ, ಕಳೆದ ತಿಂಗಳಲ್ಲಿ, ಕಳೆದ ವರ್ಷಗಳಲ್ಲಿ? ದೇವರು ನಮ್ಮ ಜೀವನದಲ್ಲಿ ಮಾಡಿದಂಥ ಅನೇಕ ಒಳ್ಳೇದಿದೆಯಾ? ಅನೇಕ ವಾಗ್ದಾನಗಳು ಕೊಟ್ಟಿದ್ದು ನೆನಪಿದೆಯಾ? ಅನೇಕ ಆತ್ಮಿಕ ಸಂದೇಶಗಳು ನೆನಪಿದೆಯಾ? ಇದು ಎರಡು ಒಟ್ಟಿಗೆ ನೆನಪಿಟ್ಕೊಳ್ಳೋಕೆ ಆಗಲ್ಲ, ಆಯ್ತಾ? ಐದರ್ ಯು ಕ್ಯಾನ್ ರಿಮೆಂಬರ್ ದ ಹರ್ಟ್ ಫೀಲಿಂಗ್ಸ್ ಆರ್ ಯು ಕ್ಯಾನ್ ರಿಮೆಂಬರ್ ದ ಟ್ರೂತ್ಸ್ ರಿವೀಲ್ಡ್ ಟು ಯು. ನಿನಗೆ ಆದಂಥ ಗಾಯಗಳು, ನೋವುಗಳನ್ನ ಮನಸ್ಸಲ್ಲಿ ಇಟ್ಕೋಬಹುದು, ಅಥವಾ ದೇವರು ತಿಳಿಸಿಕೊಟ್ಟ ಆತ್ಮಿಕ ಸತ್ಯಗಳನ್ನ ಮನಸ್ಸಲ್ಲಿ ಇಟ್ಕೋಬಹುದು. ಎರಡನ್ನು ಒಟ್ಟಿಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ಇರೋದಿಲ್ಲ ಒಂದೇ ಕಡೆ. ಕತ್ತಲೆ ಮತ್ತು ಬೆಳಕು ಎರಡು ಒಟ್ಟಿಗೆ ಸೇರೋದಿಲ್ಲ, ಒಟ್ಟಿಗೆ ಇರೋದಿಲ್ಲ. ಕತ್ತಲೆ ಇರುತ್ತೆ, ಇಲ್ಲ ಬೆಳಕಿರುತ್ತೆ. ಯಾಕೆ ನಮ್ಮ ಜೀವನ ಆಶೀರ್ವಾದ ಆಗ್ತಾ ಇಲ್ಲ? ವೈ ಐ ಆಮ್ ನಾಟ್ ಏಬಲ್ ಟು ಬಿಕಮ್ ಎ ಬ್ಲೆಸ್ಸಿಂಗ್? ನನ್ನ ಜೀವನ ಒಂದು ಆಶೀರ್ವಾದ ಆಗಬೇಕು. ಬೆಳಗ್ಗೆ ಬೋಧನೆಯಲ್ಲಿ ಹೇಳಿದ ಹಾಗೆ, ಆ ಸೇವಕರು ಒಂದು ಆಶೀರ್ವಾದವಾದರು ಆ ಮದುವೆ ಮನೆಗೆ. ಕಾನಾ ಊರಿನ ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ತೀರಿ ಹೋದಾಗ ಆ ಮನೆಗೆ ನಿಜವಾಗ್ಲೂ ಆಶೀರ್ವಾದ ಆಗಿದ್ದು ಸೇವಕರು. ಯೇಸು ಇದ್ರು, ಮಾತೆ ಮರಿಯಳಿದ್ರು. ಆದ್ರೆ ಅಲ್ಲಿ ಆ ಸೇವಕರ ಕೆಲಸ ಮಾಡದೆ ಹೋಗಿದ್ರೆ ಆ ಮನೆಯಲ್ಲಿ ಖಂಡಿತವಾಗಲೂ ಒಂದು ಜಾಯ್ ರೀಸ್ಟೋರ್ ಆಗ್ತಾ ಇರಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಒಬ್ಬೊಬ್ರು ಕೂಡ ಯು ಆರ್ ಸಪೋಸ್ ಟು ರೀಸ್ಟೋರ್ ದ ಜಾಯ್ ಇನ್ ಸೋ ಮೆನಿ ಪೀಪಲ್ಸ್ ಹಾರ್ಟ್ಸ್ ಅಂಡ್ ಫ್ಯಾಮಿಲೀಸ್. ಅನೇಕರ ಹೃದಯದಲ್ಲಿ ನಷ್ಟಪಟ್ಟು ಹೋದ ಆ ಗ್ರೇಟ್ ಜಾಯ್, ಆ ಪರಮಾನಂದವನ್ನ ಪುನರ್ಸ್ಥಾಪನೆ ಮಾಡಬೇಕಾದಂಥ ಸೇವಕರು ನೀವು ಒಬ್ಬೊಬ್ರು ಕೂಡ. ಅನೇಕ ಕುಟುಂಬಗಳಲ್ಲಿ ನಷ್ಟಪಟ್ಟು ಹೋದ ನಿಜವಾದ ಸ್ವರ್ಗೀಯ ಪರಮಾನಂದವನ್ನ ಪುನರ್ಸ್ಥಾಪನೆ ಮಾಡಲಿಕ್ಕಾಗಿ ನಿಮ್ಮೊಬ್ಬೊಬ್ಬರನ್ನ ದೇವರು ಆರಿಸ್ಕೊಂಡಿದ್ದಾರೆ, ಕರೆದಿದ್ದಾರೆ. ಅವತ್ತು ಆ ಒಂದು ಕಾನಾ ಊರಿನ ಮದುವೆ ಮನೆಯಲ್ಲಿ ನಷ್ಟಪಟ್ಟು ಹೋದಂಥ ಆ ಒಂದು ಕ್ಷಣಿಕವಾದ ಪ್ರಾಪಂಚಿಕ ಆನಂದವನ್ನ ರಿಸ್ಟೋರ್ ಮಾಡಿದ್ರು. ಯೇಸು ಯಾರನ್ನು ಉಪಯೋಗಿಸಿದ್ರು? ಸಾಧಾರಣ ವ್ಯಕ್ತಿಗಳನ್ನ ಉಪಯೋಗಿಸಿದ್ರು. ದೊಡ್ಡ ದೊಡ್ಡ ಪಾಂಡಿತ್ಯರವ್ರನ್ನೆಲ್ಲ ಉಪಯೋಗಿಸಿದ್ದು ಹೇಳಿದ್ದನ್ನ ಅನುಸರಣೆ ಮಾಡುವವ್ರನ್ನ. ದೇವರು ಇವತ್ತು ಯಾರನ್ನ ಯೂಸ್ ಮಾಡ್ತಾರೆ ಗೊತ್ತಾ? ಅವರು ಹೇಳಿದ್ದನ್ನ ಅನುಸರಿಸೋರನ್ನ ಯೂಸ್ ಮಾಡ್ತಾರೆ. ಇವತ್ತು ಏನು ಈ ಸಂದೇಶ ದೇವರ ಆತ್ಮರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೋ, ದಿಸ್ ಒನ್ ಥಿಂಗ್ ವಿ ಹ್ಯಾವ್ ಟು ಡೂ, ಈ ಒಂದನ್ನು ನಾನು ಮಾಡಬೇಕು, ನಾವು ಒಬ್ಬೊಬ್ರು ಮಾಡಬೇಕು. ಫರ್ಗೆಟಿಂಗ್ ದ ಪಾಸ್ಟ್. ಅದು ಏನೇ ಇರಲಿ, ಎಲ್ಲ ನೆಗೆಟಿವ್ಸ್ಗಳು ಏನೆಲ್ಲ ಇದೆಯೋ ಅದೆಲ್ಲ ಇಲ್ಲೇ ಬಿಟ್ಬಿಡಿ. ಇಲ್ಲಿಂದ ಹೊರಗೆ ಹೋಗುವಾಗ ಅದನ್ನು ಮತ್ತೆ ಇಟ್ಕೊಂಡು ಹೋಗೋದಾದ್ರೆ ಯು ಕೆನಾಟ್ ಬಿ ಫ್ರೂಟ್ಫುಲ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಯು ಕೆನಾಟ್ ಬಿ ಎ ಬ್ಲೆಸ್ಸಿಂಗ್ ಟು ದ ವರ್ಲ್ಡ್. ಲೋಕಕ್ಕೆ ನೀನೊಂದು ಆಶೀರ್ವಾದವಾಗ್ಲಿಕ್ಕೆ ಆಗೋದಿಲ್ಲ, ನೀನೊಂದು ಫಲಭರಿತ ವ್ಯಕ್ತಿ ಆಗ್ಲಿಕ್ಕೆ ಆಗೋದಿಲ್ಲ. ಅಗೈನ್ 2026 ಇಯರ್ ವಿಲ್ ಕಮ್, ಬಟ್ ಯು ರಿಮೈನ್ ಸೇಮ್. ಹೊಸ ವರ್ಷ 2026 ಬರುತ್ತೆ, ಇನ್ನು 12 ತಿಂಗಳಾದ್ಮೇಲೆ. ನೀನು ಹಳಬಳಾಗಿಯೇ ಬರ್ತೀಯ. ಹಾಗೆ ಬರಬಾರ್ದು, ಇನ್ನು ಬರುವಾಗ ಆ ರೀತಿ ಬರಬಾರ್ದು. ದೇವರು ನನ್ನನ್ನು ಯಾಕೆ ಕಳಿಸ್ಕೊಡ್ತಾ ಇದ್ದಾರೋ, ಯಾವ ಉದ್ದೇಶಕ್ಕಾಗಿ ಕಳಿಸ್ಕೊಡ್ತಾ ಇದ್ದಾರೋ ಅದರ ಫ್ರೂಟ್ ತಗೊಂಡು ಬರಬೇಕು. ಐ ಶುಡ್ ಕಮ್ ಬ್ಯಾಕ್ ಟು ಗಾಡ್ ವಿತ್ ಫ್ರೂಟ್. ಫಲ ತೆಗೆದುಕೊಂಡು ಬರಬೇಕು. ನಾನು ಇಷ್ಟು ತಗೊಂಡು ಬಂದಿದ್ದೀನಿ ದೇವರೇ, ಹಣ ಅಲ್ಲ, ಆತ್ಮಗಳನ್ನ ತಗೊಂಡು ಬರಬೇಕು. ಹಣ ತಗೊಂಡು ಬಂದು ಏನೂ ಪ್ರಯೋಜನ ಇಲ್ಲ. ಊಟ ಮಾಡೋಕ್ಕೆ ಪ್ರಯೋಜನ ಆಗುತ್ತಷ್ಟೇ. ಈ ಥರ ಪೆಂಡಲ್ ಹಾಕ್ಲಿಕ್ಕೆ, ಊಟ ಮಾಡಲಿಕ್ಕೆ, ಸೌಂಡ್ ಸಿಸ್ಟಮ್ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಲಿಕ್ಕೆ ಉಪಯೋಗ ಆಗುತ್ತೆ ಬಿಟ್ಟರೆ ಹಣದಿಂದ ಬೇರೆ ಏನೂ ದೊಡ್ಡ ಲಾಭ ಇಲ್ಲ. ಆದರೆ ಆತ್ಮಗಳು ಬೇಕು. ಯೇಸು ಸ್ವಾಮಿಗೆ ಬೇಕಾಗಿರೋದು ಪಶ್ಚಾತ್ತಾಪದ ದೀನ ಹೃದಯ. ಸ್ವರ್ಗ ರಾಜ್ಯಕ್ಕೆ ಬೇಕಾಗಿರೋದು ಮಕ್ಕಳು, ತಂದೆಗೆ ಬೇಕಾಗಿರೋದು ಮಕ್ಕಳು. ಅನೇಕ ಸ್ವರ್ಗ ರಾಜ್ಯಕ್ಕೆ ಬೇಕಾದ ಆತ್ಮಗಳನ್ನ ಆದಾಯ ಮಾಡುವ ಆ ಒಂದು ಫಲ ನಮ್ಮೊಬ್ಬೊಬ್ಬರ ಮುಖಾಂತರ ಆಗಬೇಕಾದ್ರೆ ದಿಸ್ ಒನ್ ಥಿಂಗ್ ವಿ ಹ್ಯಾವ್ ಟು ಡೂ, ಫರ್ಗೆಟಿಂಗ್ ದ ಪಾಸ್ಟ್. ಅಟ್ ದ ಸೇಮ್ ಟೈಮ್ ಸ್ಟ್ರೈನಿಂಗ್ ಫಾರ್ವರ್ಡ್ ಟು ವಾಟ್ ಲೈಸ್ ಅಹೆಡ್. ಮುಂದಿನವುಗಳ ಮೇಲೆ ಲಕ್ಷ್ಯ ಇಟ್ಟು ಓಡಬೇಕು. ಮುಂದೆ ಏನಿದೆ ಪ್ರಿಯರೇ?
ನಿಮ್ಮ ಮುಂದೆ ಏನಿದೆ ಅದು ನಿಮಗೆ ಗೊತ್ತಿರಬೇಕು. ಅದನ್ನ ಲಕ್ಷ್ಯವಾಗಿ ಇಟ್ಕೊಂಡು ನೀವು ಓಡಬೇಕು. ದೇವರು ನಿಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾರೋ ಅದೇ ನಿಮ್ಮ ಲಕ್ಷ್ಯ, ಬೇರೆ ಯಾವುದು ಲಕ್ಷ್ಯ ಅಲ್ಲ. ನಮಗೆ ನಮ್ಮದೇ ಆದ ಲೋಕದ ಲಕ್ಷ್ಯಗಳಿದೆ. ಮುಂದಿನ ವರ್ಷ ಇದಾಗಬೇಕು, ಅದಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಇದೆಲ್ಲ ನಿಮ್ಮ ಲಕ್ಷ್ಯಗಳು. ದೇವರು ನಿಮಗೆ ಏನು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅದು ನಿಮ್ಮ ಗುರಿ ಆಗಿರಬೇಕು. ಎಷ್ಟು ಅಸೈನ್ಮೆಂಟ್ ಕೊಡ್ತಾನೆ ಇದ್ದಾರೆ ದೇವರು ನಮಗೆ, ನಾವೆಲ್ಲ ತಳ್ಳಿ ಹಾಕ್ತಾನೆ ಇದ್ದೀವಿ. ಇದು ಸಾಧ್ಯವಾಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 3 ಪಾಯಿಂಟ್ಸ್ ಹೇಳ್ತೀನಿ, ಮೈಂಡಲ್ಲಿ ಇಟ್ಕೊಳ್ಳಿ. ವರ್ಷ ಎಲ್ಲ ನಾವು ಮಾಡುವ ಚಿಂತೆಗಳು ಕ್ರೈಸ್ಟ್ ಸೆಂಟರ್ಡ್ ಆಗಬೇಕು. ಅವರ್ ಥಾಟ್ಸ್ ಮಸ್ಟ್ ಬಿ ಕ್ರೈಸ್ಟ್ ಸೆಂಟರ್ಡ್. 2025 ಏನು ಮಾಡಬೇಕು ಕೇಳಿದ್ರೆ ಒಳ್ಳೆ ಡಿಸಿಷನ್ ಮಾಡಿ. ಪ್ರತಿದಿನ ನನ್ನ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಯೇಸು ಕೇಂದ್ರಿತ ಆಲೋಚನೆಗಳು ಆಗಿಸ್ಕೋಬೇಕು. ಮನುಷ್ಯ ಕೇಂದ್ರಿತವಲ್ಲ, ಸ್ವಾರ್ಥ ಕೇಂದ್ರಿತ ಅಲ್ಲ, ಫ್ಯೂಚರ್ ಕೇಂದ್ರಿತ ಅಲ್ಲ, ಲೋಕ ಕೇಂದ್ರಿತ ಅಲ್ಲ. ಯಾವ ಕೇಂದ್ರಿತ? ಯಾವ ಕೇಂದ್ರಿತ? ಕ್ರೈಸ್ಟ್ ಸೆಂಟರ್ಡ್ ಥಾಟ್ಸ್. ಏನೇ ಥಿಂಕಿಂಗ್ ಬಂದ್ರೂ ಅದು ಬರುತ್ತೆ. ನೀವು ತಕ್ಷಣ ಏನಾಗಬೇಕು, ಇವತ್ತು ಇಲ್ಲಿ ಕೇಳಿಸ್ಕೊಳ್ತಿದ್ದೀರಲ್ವಾ, ಇದಕ್ಕೆ ಕನೆಕ್ಟ್ ಆಗಬೇಕು. ದೇವರಾತ್ಮರು ನನಗೆ ಈ ವರ್ಷ ಯಾವ ಆಲೋಚನೆಯಲ್ಲಿ ಬದುಕಬೇಕೆಂದು ನನಗೆ ಹೇಳಿದಾರೋ ಅದೇ ಆಲೋಚನೆಯಲ್ಲಿ ನಾನು ಬದುಕಬೇಕು. ಹಾಗಿದ್ರೆ ಮಾತ್ರ ನನ್ನ ಜೀವನ ಆಶೀರ್ವಾದ ಆಗುತ್ತೆ, ಇಲ್ಲ ಅಂದರೆ ಬೇರೆನೇ ಆಗುತ್ತೆ. ಬೇಡ, ದೇವರು ಬಯಸುವ ಹಾಗೆ ನಾನು ಅನೇಕರಿಗೆ ಆಶೀರ್ವಾದವಾಗಬೇಕು, ಆಗಲೇಬೇಕು. ನನ್ನ ಮುಖಾಂತರ ಆ ಒಂದು ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳು ಅನೇಕರಿಗೆ ಸಿಗಬೇಕು. ಅನೇಕರಿಗೆ ಒಳ್ಳೆಯ ಉತ್ತಮವಾದ ಸ್ವರ್ಗೀಯ ದ್ರಾಕ್ಷಾರಸ, ಆತ್ಮಿಕ ದ್ರಾಕ್ಷಾರಸ, ಶುಭ ಸಂದೇಶ ಸಿಗಬೇಕು. ಇದರಿಂದ ಅನೇಕರು ಸಂತೋಷ ಪಡಬೇಕು, ಅನೇಕರ ದುಃಖ ಆನಂದವಾಗಿ ಮಾರ್ಪಾಡಾಗಬೇಕು. ಇದಕ್ಕೆ ನಾನೊಂದು ಸಾಧನ ಆಗಬೇಕು. ಅದಾಗಬೇಕಾದ್ರೆ ಫಿಲಿಪ್ಪಿ 3:13 ಮೈಂಡ್ಗೆ ತಂದ್ಕೊಳ್ತಾ ಇರಬೇಕು ಪ್ರತಿದಿನ. ದಿಸ್ ಒನ್ ಥಿಂಗ್ ಐ ಡೂ, ದಿಸ್ ಒನ್ ಥಿಂಗ್ ಐ ಡೂ. ಈ ಒಂದನ್ನು ನಾನು ಮಾಡ್ತೇನೆ, ಹಿಂದಿನವುಗಳನ್ನು ಮರೆತು ಬಿಡ್ತೀನಿ, ಮುಂದಿನ ನನ್ನ ಲಕ್ಷ್ಯವಿಟ್ಟು ಓಡ್ತೀನಿ. ಆ ಓಟಕ್ಕೆ ಸಹಾಯ ಮಾಡಬೇಕಾದ್ರೆ ಏನು ಮಾಡಬೇಕು? ಕ್ರೈಸ್ಟ್ ಸೆಂಟರ್ಡ್ ಥಾಟ್ಸ್ ನಮ್ಮಲ್ಲಿರಬೇಕು. ಮನಿ ಸೆಂಟರ್ಡ್ ಥಾಟ್ಸ್ ಅಲ್ಲ. ಇನ್ನೆಷ್ಟು ದುಡ್ಡು ಮಾಡ್ಬೋದು, ಕಳೆದ ವರ್ಷ ಇಷ್ಟು ದುಡ್ಡು ಮಾಡಿದೆ, ಇನ್ನು ಮುಂದಿನ ವರ್ಷಕ್ಕೆ ಇನ್ನೆಷ್ಟು ದುಡ್ಡು ಬೇಕಾಗುತ್ತೆ. ಮನಿ ಸೆಂಟರ್ಡ್ ಥಾಟ್ಸ್ ಅಲ್ಲ, ಪೀಪಲ್ ಸೆಂಟರ್ಡ್ ಥಾಟ್ಸ್ ಅಲ್ಲ, ಪ್ಲೆಷರ್ ಸೆಂಟರ್ಡ್ ಥಾಟ್ಸ್ ಅಲ್ಲ. ಇಷ್ಟು ಸುಖಪಟ್ಟೆ ಈ ವರ್ಷ, ಮುಂದಿನ ವರ್ಷ ಇನ್ನೂ ಎಷ್ಟು ಸುಖ ಪಡ್ಬೋದು? ನೋ. ಯಾರ್ಯಾರು ಏನೇನು ಹೇಳಿದ್ರು, ಏನೇನು ಮಾಡ್ತಾ ಇದ್ದಾರೆ, ಪೀಪಲ್ ಸೆಂಟರ್ಡ್ ಅಲ್ಲ, ಪೀಪಲ್ ಫೋಕಸ್ಡ್ ಅಲ್ಲ, ಕ್ರೈಸ್ಟ್ ಸೆಂಟರ್ಡ್. ಅದರಲ್ಲಿ ತುಂಬ ವಿಷಯ ಬರುತ್ತೆ, ಡೀಟೇಲ್ ಕಲಿಬೇಕು ನಾವು. ಮುಂದಿನ ತಿಂಗಳು ಧ್ಯಾನ ಇದೆ ಇಲ್ಲೇ ವನಚಿನ್ನಿಪ್ಪ ಶ್ರೈನ್ನಲ್ಲಿ. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ಎಲ್ಲರಿಗೂ ಸ್ವಾಗತ. ಇದು ವರ್ಷಕ್ಕೊಂದ್ಸರಿ ನಡೆಯೋ ಧ್ಯಾನ ಅಲ್ಲ, ಪ್ರತಿ ತಿಂಗಳು ನಡೆಯುವಂಥ ಧ್ಯಾನ. ಆನ್ಲೈನ್ನಲ್ಲೂ ಕೂಡ ಇರುತ್ತೆ. ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಬೇರೆ ಬೇರೆ ಟೈಮಿಂಗ್ಸ್ನಲ್ಲಿ ಆನ್ಲೈನ್ನಲ್ಲೂ ಕೂಡ ಧ್ಯಾನಗಳು, ಪ್ರಾರ್ಥನೆಗಳು, ಬೈಬಲ್ ತರಗತಿಗಳು ಕನ್ನಡ, ಇಂಗ್ಲೀಷ್, ಕೊಂಕಣಿ, ತಮಿಳು ಭಾಷೆಗಳಲ್ಲಿ ನಡೀತಾ ಇದೆ. ಡೀಟೇಲ್ಸ್ ನಿಮಗೆ ಅಲ್ಲಿ ಕಲೆಕ್ಟ್ ಮಾಡ್ಬೋದು ಕೌಂಟ್ರಲ್ಲಿ. ಫಸ್ಟ್ ಪಾಯಿಂಟ್, ಕ್ರೈಸ್ಟ್ ಸೆಂಟರ್ಡ್ ಥಾಟ್ಸ್, ವೆರಿ ಇಂಪಾರ್ಟೆಂಟ್. ಸೈತಾನ ಅಟ್ಯಾಕ್ ಮಾಡೋದು ಎಲ್ಲಿ ಗೊತ್ತಾ? ಡಿಸ್ಟರ್ಬ್ ಮಾಡೋದು ಮೈಂಡಲ್ಲಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನೀವು ಡಿಸ್ಟರ್ಬ್ ಆದರೆ ಹೋಲ್ ಲೈಫೇ ಡಿಸ್ಟರ್ಬ್ ಆಗುತ್ತೆ. ಆದ್ರಿಂದ ಇದೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಶಿಜು ಬ್ರದರ್ ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ತಗೊಳ್ಳೇಬೇಡಿ, ಪ್ರಯೋಜನ ಇಲ್ಲ. ದೇವರ ಆತ್ಮನು ಕೊಡುವ ಆಲೋಚನೆ ಇದು ನನಗೆ ಅಂತ ನೀವು ತೆಗೆದುಕೊಂಡ್ರೆ ಖಂಡಿತವಾಗಲೂ ನೀವು ಫಲಭರಿತ ವ್ಯಕ್ತಿಗಳಾಗ್ತೀರಿ. ನೀವು ಒಳ್ಳೆ ರಿಸಲ್ಟ್ ತರ್ತೀರಿ, ಒಳ್ಳೆ ಫ್ರೂಟ್ ನಿಮ್ಮ ಲೈಫಿಂದ ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಕೆಲವೊಮ್ಮೆ ನಾವು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳೋದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಅದಕ್ಕಿಂತನೂ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಇವತ್ತು ನಮ್ಮ ಆತ್ಮದ ಡಾಕ್ಟರ್ ಯೇಸು ಸ್ವಾಮಿ ಅವರ ವಾಕ್ಯಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ನಾವು ಏನಾಗಿ ಬದುಕಬೇಕು, ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ನಮ್ಮ ಅಚೀವ್ಮೆಂಟ್ ಈ ಲೋಕದಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ಅವರು ಬಯಸುವ ಅಚೀವ್ಮೆಂಟ್ ಅದಾಗಬೇಕು. ಸೆಕೆಂಡ್, ಕ್ರೈಸ್ಟ್ ಸೆಂಟರ್ಡ್ ಡಿಸಿಷನ್ಸ್. ಒಂದು ಡಿಸಿಷನ್ಸ್ ಇಲ್ಲದೆ ನಮ್ಮ ಜೀವನ ಮುಂದಕ್ಕೆ ಹೋಗೋದಿಲ್ಲ. ವಿ ಆಲ್ವೇಸ್ ಮೇಕ್ ಡಿಸಿಷನ್ಸ್. ನಮ್ಮ ಡಿಸಿಷನ್ಸ್ ಯಾವುದನ್ನು ಆಧಾರವಾಗಿ ಇಟ್ಕೊಂಡು ನಾವು ಮಾಡ್ತೀವಿ? ಮೋಸ್ಟ್ ಆಫ್ ದ ಟೈಮ್ ಅವರ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಅವರ್ ಓನ್ ಮೈಂಡ್ ಸೆಟ್. ಅವರ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಸರ್ಕಮ್ಸ್ಟಾನ್ಸಸ್.
Our decisions are based on people's opinion. ಅಲ್ವಾ? ಜನರ ಅಭಿಪ್ರಾಯದ ಆಧಾರದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅಥವಾ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದ್ರ ಮೇಲೆ ಕೆಲವೊಂದು ತೀರ್ಮಾನಗಳನ್ನ ಮಾಡ್ತೀವಿ. ಅಥವಾ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ತೀರ್ಮಾನಗಳನ್ನ ಮಾಡ್ತೀವಿ, ತೀರ್ಮಾನಗಳನ್ನ ಚೇಂಜ್ ಮಾಡ್ಕೊಳ್ತೀವಿ. ಪರಿಸ್ಥಿತಿಗೆ ತಕ್ಕ ಹಾಗೆ ಅಂದರೆ, ಫಾರ್ ಎಕ್ಸಾಂಪಲ್, ನಾಳೆ ಬೆಳಗ್ಗೆ ಎದ್ದು ಒಂದು ಕಡೆ ಎಲ್ಲೋ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಡಿಸಿಷನ್ ಮಾಡಿ ಆಯಿತು, 5 ಗಂಟೆ ಬಸ್ಸಿಗೆ ಹೋಗಬೇಕು ಅಂತ. ಬೆಳಗ್ಗೆ 5 ಗಂಟೆಗೆ ಜೋರು ಮಳೆ ಶುರುವಾಯಿತು. ಮಳೆ ಬಂದಿದ್ದರಿಂದ ಡಿಸಿಷನ್ ಚೇಂಜ್ ಆಯಿತು. ಏನಂತ? ಇವತ್ತು 5 ಗಂಟೆಗೆ ಹೋಗಲ್ಲ, ನಾಳೆ ಹೋಗ್ತೀನಿ ಅಂತ. ಸೊ ಅದು ನಾವು ಮಾಡುವಂಥ ಡಿಸಿಷನ್ಸ್ಗಳು ಸರ್ಕಮ್ಸ್ಟಾನ್ಸಸ್ ಬೇಸ್ಡ್, ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ತೀರ್ಮಾನಗಳು ಮಾಡೋದು. ನಾವು ಮಾಡ್ಕೊಳ್ತಾನೆ ಇರ್ತೀವಿ ಅದನ್ನು. ಆದರೆ ಈ ವರ್ಷ ಒಳ್ಳೆ ಒಂದು ಡಿಸಿಷನ್ ಮಾಡಿ, ಈ ಧ್ಯಾನದಲ್ಲಿ ದೇವರು ನನಗೆ ಹೇಳಿದ್ದಾರೆ, ಇಂದಿನಿಂದ ಕ್ರೈಸ್ಟ್ ಸೆಂಟರ್ಡ್, ಗಾಡ್ ಸೆಂಟರ್ಡ್, ಹೆವನ್ ಸೆಂಟರ್ಡ್ ಡಿಸಿಷನ್ಸ್ ಮಾಡಲಿಕ್ಕೆ ದೇವರು ಹೇಳಿದ್ದಾರೆ, ನಾನು ಮಾಡ್ತೀನಿ. ನೀವು ಆ ಥರ ಡಿಸಿಷನ್ ಮಾಡುವಾಗ ಕೆಲವೊಮ್ಮೆ ನಿಮ್ಮನ್ನು ಜನರು ಫೂಲ್ಸ್ ಅಂತ ಹೇಳ್ಬೋದು, ಅಂಡರ್ ಎಸ್ಟಿಮೇಟ್ ಮಾಡ್ಬೋದು, ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಕೋಬೋದು, ನಿಮಗೆ ಸ್ವಲ್ಪ ಪರ್ಸಿಕ್ಯೂಷನ್ಸ್ ಎಲ್ಲ ಬರ್ಬೋದು, ಕಷ್ಟ ಆಗ್ಬೋದು. ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ತುಂಬ ಒಳ್ಳೇದಾಗುತ್ತೆ ಸ್ವರ್ಗೀಯವಾದ ರೀತಿಯಲ್ಲಿ. ಪ್ರಾಪಂಚಿಕವಾದ ರೀತಿಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ, ಅವಮಾನ ಆಗುತ್ತೆ, ರಿಜೆಕ್ಷನ್ಸ್ ಬರುತ್ತೆ, ಕೆಲವೊಬ್ರು ನಿಮಗೆ ಹರ್ಟ್ ಮಾಡ್ಬೋದು. ಡೋಂಟ್ ವರಿ, ಯು ಗೋ ಹೆಡ್, ಯು ಸ್ಟಿಕ್ ಆನ್ ಟು ದ ಡಿಸಿಷನ್. I have made a decision based on this word, this message. ಈ ದಿನದ ಈ ಸಂದೇಶದ ಆಧಾರದಲ್ಲಿ ನಾನು ತೀರ್ಮಾನ ಮಾಡಿ ಆಯಿತು. ಎಷ್ಟು ಜನ ತೀರ್ಮಾನ ಇಲ್ಲಿಂದ ಮಾಡ್ಕೊಂಡು ಹೋಗ್ತಿರೋ ನಿಮ್ಮ ಲೈಫಲ್ಲಿ, ಮನೆಗೆ ಹೋಗೋದ್ರೊಳಗೆ ರಿಸಲ್ಟ್ ನೋಡಿರ್ತೀರ. ಯಾಕೆಂದ್ರೆ ದೇವ್ರು ನಮ್ಮ ಹೃದಯ ನೋಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಳ್ಳೆ ಡಿಸಿಷನ್ ಮಾಡಿ ಹೋಗಿ. ಈ ನಾವು ಫಿಲಿಪ್ಪಿ 3:13 ಈ ವಾಕ್ಯ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು ಲೈಫಲ್ಲಿ. ಸುಮ್ಮನೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ತೀರ್ಮಾನಗಳು ತುಂಬ ಮುಖ್ಯ. ಸೊ ಕ್ರೈಸ್ಟ್ ಸೆಂಟರ್ಡ್ ಡಿಸಿಷನ್ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಮಾಡ್ತಾನೇ ಇರಬೇಕು. ವರ್ಷಕ್ಕೊಂದ್ಸರಿ ಅಲ್ಲ, ಎವ್ರಿ ಡೇ, ಪ್ರತಿನಿತ್ಯವೂ ಕೂಡ ಮಿಸ್ ಆಗ್ತಾ ಇರುತ್ತೆ. ಅಗೇನ್ ಅಂಡ್ ಅಗೇನ್ we have to reconnect to the decision we have made yesterday. ನಿನ್ನೆ ನಾವು ಮಾಡಿದ್ವಿ ಒಂದು ಕ್ರೈಸ್ಟ್ ಸೆಂಟರ್ಡ್ ಡಿಸಿಷನ್, ಕ್ರಿಸ್ತು ಕೇಂದ್ರಿತ ಅಥವಾ ದೈವ ಕೇಂದ್ರಿತ, ವಾಕ್ಯ ಕೇಂದ್ರಿತ ಡಿಸಿಷನ್ ಮಾಡಿದ್ವಿ. ಇವತ್ತು ಅದು ಮಿಸ್ ಆಯಿತು. ಅಗೇನ್ ರೀಕನೆಕ್ಟ್ ಆಗಬೇಕು. ಅಲ್ಲಿಗೆ ಚೇಂಜ್ ಆಗ್ತಾ ಹೋಗಬಾರ್ದು. ಮೂರನೇದು ವೆರಿ ಇಂಪಾರ್ಟೆಂಟ್, ಈ 2025 ನಾವು ಮಾಡಬೇಕಾಗಿರೋ ಇನ್ನೊಂದು ಕಾರ್ಯ, ಕ್ರೈಸ್ಟ್ ಸೆಂಟರ್ಡ್ ಲೈಫ್ ಸ್ಟೈಲ್. ಯೇಸು ಕ್ರಿಸ್ತ ಕೇಂದ್ರಿತ ಅಥವಾ ಗಾಡ್ ಸೆಂಟರ್ಡ್, ದೈವ ಕೇಂದ್ರಿತವಾದ ಒಂದು ಜೀವನ ಶೈಲಿ, ಒಂದು ಲೈಫ್. ನಮ್ಮ ಜೀವನ ಯಾವ್ಯಾವುದನ್ನೋ ಆಧರಿಸಿ ನಮ್ಮ ಜೀವನ ಜೀವಿಸಬಾರ್ದು. ಪಕ್ಕದ ಮನೆಯವ್ರನ್ನ ನೋಡಿ ಬದುಕೋದಲ್ಲ. ಪಕ್ಕದ ಮನೆಯವರು ಏನಾಗ್ತಾ ಇದ್ದಾರೆ, ಅವ್ರು ಹೇಗೆಲ್ಲ ಬದುಕ್ತಾ ಇದ್ದಾರೆ ಅಂತ ನೋಡಿ ನಾನು ಬದುಕಬಾರ್ದು. My lifestyle should be based on Jesus Christ, Word of God. ದೇವರ ವಾಕ್ಯ ಆಧಾರಿತ, ಯೇಸು ಕ್ರಿಸ್ತರನ್ನ ಕೇಂದ್ರವಾಗಿರಿಸಿಕೊಂಡು ಗಾಡ್ ಸೆಂಟರ್ಡ್ ಆದ ಒಂದು ಲೈಫ್ ಸ್ಟೈಲ್ ನಾನು ಈ ವರ್ಷ ಬದುಕ್ತೀನಿ ಅಂತ ಒಂದು ಡಿಸಿಷನ್ ಮಾಡಬೇಕು. ಈ 3 ಪಾಯಿಂಟ್ಸ್ಗಳು ನಿಮ್ಮ ಮನಸ್ಸಲ್ಲಿ ಪ್ರತಿದಿನ ಮೆಲುಕು ಹಾಕ್ತಾ ಇರಿ. ಒಂದು 15-20 ದಿವಸ ಅಥವಾ ಒಂದು ತಿಂಗಳು, ನೆಕ್ಸ್ಟ್ ಫಸ್ಟ್ ಸಂಡೇ ರಿಟ್ರೀಟ್ಗೆ ನೀವು ಬರುವ ತನಕನೂ ಇದನ್ನೇ ಥಿಂಕ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ರಿಸಲ್ಟ್ ಸಿಗುತ್ತೆ. ಕಾನಾವೂರಿನ ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿ ಆದಾಗ ಯೇಸು ಸ್ವಾಮಿ ಯಾವ ರೀತಿ ಆ ಸೇವಕರನ್ನು ಉಪಯೋಗಿಸಿ ಅಲ್ಲಿದ್ದಂತಹ ಆ ಒಂದು ದುಃಖವನ್ನ, ಅವಮಾನವನ್ನ ಒಂದು ಆನಂದವಾಗಿ ಮಾರ್ಪಡಿಸಿದ್ರು, ಅದೇ ರೀತಿಯಲ್ಲಿ ಅದೇ ಯೇಸು ಕ್ರಿಸ್ತರು ನಿಮ್ಮೊಬ್ಬೊಬ್ಬರನ್ನು ಕೂಡ ಅನೇಕರ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ, ಆಶೀರ್ವಾದದ ಒಂದು ಒಳ್ಳೆ ಪಾತ್ರೆಯಾಗಿ, ಕೃಪೆಯ ಪಾತ್ರೆಗಳಾಗಿ, ಸಮಾಧಾನದ ಬೀಜವನ್ನು ಬಿತ್ತುವಂತಹ ವ್ಯಕ್ತಿಗಳನ್ನಾಗಿ ದೇವರು ಉಪಯೋಗಿಸ್ತಾರೆ. ಆಗ ಕಳೆದ ವರ್ಷ ನುಡಿದ ಮಾತು, ಧ್ಯಾನದಲ್ಲಿ ಸಾರಲ್ಪಟ್ಟ ವಾಕ್ಯ ಜಕರಿಯ 8:23, ಅಟ್ಲೀಸ್ಟ್ ಮುಂದಿನ ದಿವಸಗಳಲ್ಲಾದರೂ
ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಅದು ನೆರವೇರುತ್ತದೆ. ಅದಿಲ್ಲದೆ ಕೈ ತಟ್ಟೋದ್ರಿಂದ ಆಮೇಲೆ ಹೇಳೋದ್ರಿಂದ ನೆರವೇರೋದಿಲ್ಲ. ನಾವು ಈ ಕಾರ್ಯಗಳನ್ನ ಮಾಡಬೇಕು. ಈಗ ಈ ಆಲೋಚನೆ ಏನು ದೇವರ ಆತ್ಮರು ಕೊಟ್ಟಿದ್ದಾರೋ ಇದು ಯಾವುದು ಕೂಡ ನಮಗೆ ಕಷ್ಟಕರವಾದದ್ದಲ್ಲ. ಇದರಲ್ಲಿ ಯಾವುದಾದ್ರೂ ಕಷ್ಟ ಅನಿಸ್ತಾ ಇದೆಯಾ ಯಾರಿಗಾದರೂ? ಖಂಡಿತ ಕಷ್ಟ ಇಲ್ಲ. ನಾವು ಮನುಷ್ಯ ಕೇಂದ್ರಿತ, ಲೋಕ ಕೇಂದ್ರಿತ ಆಲೋಚನೆಗಳನ್ನ ಮಾಡ್ತೀವಲ್ವಾ, ಅಥವಾ ಸೆಲ್ಫ್ ಸೆಂಟರ್ಡ್ ಥಾಟ್ಸ್, ಸೆಲ್ಫ್ ಸೆಂಟರ್ಡ್ ಡಿಸಿಷನ್ಸ್, ಸೆಲ್ಫ್ ಸೆಂಟರ್ಡ್ ಲೈಫ್ ಸ್ಟೈಲ್ ತುಂಬಾ ಕಷ್ಟ. ಅದರಲ್ಲಿ ತುಂಬಾ ಚಿಂತೆ ಪೇಚಾಟಕ್ಕೊಳಗಾಗ್ತೀವಿ, ಮನೋರೋಗಿಗಳಾಗ್ತೀವಿ. ವಿ ವಿಲ್ ಬಿಕಮ್ ಸಿಕ್, ಮೆಂಟಲ್ ಪೇಷನ್ಸ್ ಆಗ್ತೀವಿ, ಕೊನೆಗೆ ವಿಶ್ವಾಸ ಕಳ್ಕೊಳ್ತೀವಿ, ಅಡಿಕ್ಷನ್ಸ್ಗೊಳಗಾಗ್ತೀವಿ, ಮದ್ಯಪಾನ, ಧೂಮಪಾನ, ಕುಡುಕ್ತನ, ಅನೈತಿಕ ಸಂಬಂಧ ಇಂಥವುಗಳಿಗೆ ಹೋಗ್ತೀವಿ. ಆದರೆ ಯಾವಾಗ ನಿಜವಾಗಲೂ ಈ ಒಂದು ತೀರ್ಮಾನ ಮಾಡ್ಲಿಕ್ಕೊಂದು ಹಾರ್ಟ್ ಇವತ್ತು ನಾವು ಪ್ರಿಪೇರ್ ಮಾಡ್ತೀವೋ, ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆ ಅಥವಾ ದೇವರ ಒಳಿತನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ.